ದ್ವಿತೀಯ PUCಯಲ್ಲಿ ರಾಜ್ಯಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಇದುವರೆಗೂ ನಾವು ನಿಮಗೆ 10 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ನಿಮ್ಮ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡಿದೆವು ಹಿಂದಿನ ವಿಡಿಯೋಗಳಲ್ಲಿ. ಈಗ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳು ಅಂತಂದರೆ ಅದರಲ್ಲಿ ಏನು ಒಂದು ವಿಷಯ ಬರುತ್ತೆ, ಅದರಲ್ಲಿ ನಿಮಗೆ MCQ ಬರಬಹುದು, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಬರಬಹುದು ಅವು. ಮತ್ತು ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಲ್ಲಿ ಬರ್ಬೋದು, ಅಥವಾ 1 ಅಂಕದ ಪ್ರಶ್ನೋತ್ತರಗಳು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇವೆಲ್ಲದಕ್ಕೂ ಕೂಡ ಈ ಒಂದು ಅಂಕದ ಒಂದು ಏನು ಮಾಹಿತಿ ಇರುತ್ತಲ್ಲ ಅದು ನಿಮಗೆ ಉಪಯುಕ್ತ ಆಗುತ್ತೆ. ಆಲ್ಮೋಸ್ಟ್ ನಿಮ್ಮ ಎಲ್ಲ ಅಧ್ಯಾಯಗಳಿಂದ ಇವು ಬರ್ತವೆ. ಆದ ಕಾರಣ ಇವೇ ನಿಮಗೆ ಒಂದು ನಿಮ್ಮ ಸ್ಕೋರ್ಗೆ ಕಾರಣ ಆಗ್ತವೆ. ಇದರಲ್ಲಿ ನಿಮಗೆ, ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಚಾಯ್ಸ್ ಇರೋದಿಲ್ಲ, ಆಯ್ಕೆ ಇರೋದಿಲ್ಲ, ಎಲ್ಲವೂ ಕಡ್ಡಾಯವಾಗಿರ್ತವೆ. ಆದ ಕಾರಣ ಇವುಗಳನ್ನು ನೀವು ತುಂಬ ಗಮನವಿಟ್ಟು ನೋಡಬೇಕಾಗ್ತದೆ. ಈಗ ಅಧ್ಯಾಯ 1ರಲ್ಲಿ ಬರುವಂಥ 1 ಅಂಕದ ಪ್ರಶ್ನೋತ್ತರಗಳು ಏನೇನು ಅಂತ ನೋಡೋಣ. ನೋಡಿ, ಭಾರತ ಯಾವಾಗ ಸ್ವಾತಂತ್ರ್ಯ ಆಯಿತು ನೋಡ್ತಾ ಹೋಗಿ. ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು? ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಯಾವ ಕಾಯ್ದೆ ಕಂಪ್ನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಡಯಾರ್ಕಿ ಅಂದ್ರೇನು? ಶಾಸನಾತ್ಮಕ ಆಯೋಗವನ್ನು ಯಾವಾಗ ರಚಿಸಲಾಯಿತು? ಸೈಮನ್ ಆಯೋಗ ಏನನ್ನು ಶಿಫಾರಸು ಮಾಡಿತು? ದುಂಡ್ ಮೇಲಿನ ಸಮ್ಮೇಳನ ಯಾವಾಗ ನಡೀತು? ಭಾರತ ಸರ್ಕಾರ ಕಾಯ್ದೆ ಒಂದು ಮುಖ್ಯಾಂಶ ತಿಳಿಸಿ ಅಂತಾರೆ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಒಂದು ಮುಖ್ಯಾಂಶ ತಿಳಿಸಿ. 35ರ ಕಾಯ್ದೆ. ಮತ್ತು ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? ಮತ್ತು ಮಧ್ಯಂತರ ಸರ್ಕಾರ ಎಲ್ಲಿವರೆಗೆ ಅಸ್ತಿತ್ವದಲ್ಲಿತ್ತು? ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಯಾರಾಗಿದ್ದರು? ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರಿತೀವಿ? ಪ್ಯಾರಾಮೌಂಟ್ಸ್ ಅಂದ್ರೇನು? ಆಪರೇಷನ್ ಪೋಲೋ ಅಂದ್ರೇನು? ನೋಡಿ, ಮೌಂಟ್ಸೇ ಅಲ್ಲ, ಪ್ಯಾರಾಮೌಂಟ್ಸ್ ಅಂದ್ರೇನು? ಆಪರೇಷನ್ ಪೋಲೋ ಅಂದ್ರೇನು? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಂದ್ರೇನು? ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿದೆ ಅಂತ ಕೇಳ್ಬೋದು, ಅಥವಾ 370ನೇ ವಿಧಿ ಅಂತೇಳಿ ನಿಮಗೆ MCQದಲ್ಲಿ ಕೇಳ್ಬೋದು, ಬೇರೆ ಬೇರೆ ಇದನ್ನು ಕೊಟ್ಟು. ರಾಜ್ಯಗಳ ಏಕೀಕರಣದ ರೂವಾರಿ, ಭಾರತ ಉಕ್ಕಿನ ಮನುಷ್ಯ, ರಾಜ್ಯ ರಚನಾ ಆಯೋಗ ಯಾವಾಗ ರಚನೆ ಆಯಿತು? ಅದರ ಸದಸ್ಯರನ್ನು ಹೆಸರಿಸ್ರಿ ಅಂತ ಕೇಳ್ಬೋದು. ಯಾವಾಗ ಅಂಗೀಕಾರ ಆಯಿತು ಪುನರ್ರಚನಾ ಕಾಯ್ದೆ? ಮತ್ತು ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಅದು ರಚಿಸಿತು? ಬಾಂಬೆ ಯಾವಾಗ ವಿಭಜನೆ ಆಯಿತು? ಪಂಜಾಬ್ ಯಾವಾಗ ವಿಭಜನೆ ಆಯಿತು? 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಯಾವ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚುರಪಡಿಸಿತು? ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಯಾವ ಕಾಯ್ದೆ ಅವಕಾಶ ಕಲ್ಪಿಸಿತು? ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಮತ್ತು ಈಗಿನ ಲೋಕಸಭೆ ಸ್ಪೀಕರ್ ಯಾರು ಅಂತಲೂ ಕೇಳ್ತಾರೆ. ಈಗ ನೋಡಿ, ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದರಲ್ಲಿ ಚುನಾವಣೆ ಪದದ ಮೂಲ ಪದ ಯಾವುದು? ನೋಡಿ, ಎಲಿಗೇರ್. ಚುನಾವಣೆ ಅಂದ್ರೇನು? ಸಾರ್ವತ್ರಿಕ ಚುನಾವಣೆ ಅಂದ್ರೇನು? ಉಪಚುನಾವಣೆ ಅಂದ್ರೇನು? ಮರು ಚುನಾವಣೆ ಅಂದ್ರೇನು? ಮಧ್ಯಂತರ ಚುನಾವಣೆ ಅಂದ್ರೇನು? ಪ್ರತ್ಯಕ್ಷ ಚುನಾವಣೆ ಅಂದ್ರೇನು? ಉದಾಹರಣೆ ಕೊಡಿ. ಪರೋಕ್ಷ ಚುನಾವಣೆ ಅಂದ್ರೇನು? ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೇನು? ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು? ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರುತ್ತಾರೆ? ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ನೋಡಿ, ಇದು ಹಳೆಯದಿದೆ. ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳ್ತಾರೆ. EVM ಅಂದರೆ ಏನು? ಎಪಿಕ್ ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಮತದಾರ ಗುರುತಿನ ಚೀಟಿ ಅಂದ್ರೇನು? ವಿದ್ಯುನ್ಮಾನ ಮತಯಂತ್ರ ಎಂದ್ರೇನು? ರಾಜಕೀಯ ಪಕ್ಷಗಳು ಎಂದ್ರೇನು? ಭಾರತದಲ್ಲಿ ಅಂತಹ ಪಕ್ಷ ಪದ್ಧತಿ ಇದೆ. ರಾಷ್ಟ್ರೀಯ ಪಕ್ಷ ಎಂದ್ರೇನು? ಪ್ರಾದೇಶಿಕ ಪಕ್ಷ ಎಂದ್ರೇನು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು? ಯಾವಾಗ ಅಸ್ತಿತ್ವಕ್ಕೆ ಬಂತು? NDA ಅಂದ್ರೇನು? UPA ಅಂದ್ರೇನು? ಅಂದರೆ ವಿಸ್ತರಿಸಿ ಬರಲಿಕ್ಕೆ. BJP ಯಾವಾಗ ಅಸ್ತಿತ್ವ ಬಂತು? ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂತು? ಪಕ್ಷಾಂತರ ಅಂದ್ರೇನು? ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಮತ್ತು ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳೇನು? ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ನೋಟಾ ಅಂತಂದ್ರೇನು? ಇನ್ನು 3ನೇ ಅಧ್ಯಾಯದಲ್ಲಿ ನೋಡಿ, ಆಡಳಿತದ ಅರ್ಥ ಏನು? ಆಡಳಿತ ಮೂಲ ಪದಗಳು ಯಾವುವು? ರಾಜ್ಯಾಡಳಿತ ಮುಖ್ಯಸ್ಥರು ಯಾರು? ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು? ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? ನೋಡಿ, ಇವನ್ನೆಲ್ಲ ವಿಸ್ತರಣೆ ಮಾಡಲಿಕ್ಕೆ ಹೇಳ್ತಾರೆ. CAT, KAT, UPSC, KPSC, JPSC, IAS, IPS, KS ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ, ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಎಲ್ಲ ಪ್ರಶ್ನೆಗಳು ನೋಡಿ. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ. ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ? ಅಖಿಲ ಭಾರತ ಸೇವೆಗೆ ಉದಾಹರಣೆ ಕೊಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಸರ್ದಾರ್ ವಲ್ಲಭಭಾಯಿ ಅಕಾಡೆಮಿ ಎಲ್ಲಿದೆ? ನೋಡಿ, ಕೇಂದ್ರ ಸೇವೆಗೆ ಉದಾಹರಣೆ ಕೊಡಿ. ಜಿಲ್ಲಾಡಳಿತ ಅಂದ್ರೇನು? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರುತ್ತಾರೆ? ನೋಡಿ, ಅಧ್ಯಾಯ 4ರಲ್ಲಿ
ನಾಸಿಕ್ನ ಕಲಾರಾಮ್ ದೇವಾಲಯವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿದ್ದ 4 ವರ್ಗಗಳು ಯಾವುವು? ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಮನುಸ್ಮೃತಿ ಯಾವಾಗ ಅಳವಡಿಸಲಾಗಿತ್ತು? ಜ್ಯೋತಿಬಾ ಫುಲೆ ಅವರ ಯಾವ ಪರಿಕಲ್ಪನೆ ಬಗ್ಗೆ ಒತ್ತಿ ಹೇಳಿದರು? ಸಾಮಾಜಿಕ ತಾರತಮ್ಯ ಅಂದ್ರೇನು? ಆರ್ಥಿಕ ಶೋಷಣೆ ಎಂದರೇನು? ಮಂಡಲ ಆಯೋಗ ಯಾವಾಗ ಜಾರಿಗೆ ಬಂತು? ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರಾರು? ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ಬಂತು? ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂತು? ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಹೆಸರು ಹೇಳ್ರಿ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಮತ್ತು ಇವನ್ನೆಲ್ಲ ವಿಸ್ತರಣೆ ಮಾಡಲಿಕ್ಕೆ ಬಹಳಷ್ಟು ಸಾರಿ ಕೇಳಿದ್ದಾರೆ. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ, ರೈತರ ಮೂಲ ಕಸುಬು ಯಾವುದು? ನೋಡಿ, ಇವನ್ನೆಲ್ಲ ವಿಸ್ತರಣೆ ಮಾಡಬೇಕು. ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು? ನೋಡಿ, ಚಿಪ್ಕೋ ಚಳವಳಿ ರಿವಾರಿ ಯಾರು? ನೋಡಿ, ಎಲ್ಲ ನೋಡ್ತಾ ಹೋಗಿ. ಅಪ್ಪಿಕೋ ಚಳವಳಿ, ನರ್ಮದಾ ಬಚಾವೋ ಆಂದೋಲನ, ಗಂಗಾ ನದಿ ಶುದ್ಧೀಕರಣಕ್ಕಾಗಿ ಮೊಕದ್ದಮೆ ಹೂಡಿದವರು, ಜೀವ ವೈವಿಧ್ಯತಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ಪಶ್ಚಿಮ ಘಟ್ಟ ಚಳವಳಿ ಪ್ರಾರಂಭಿಸಿದವರು ಯಾರು? ಯಾವ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ? ಅಧ್ಯಾಯ 5ರಲ್ಲಿ ರಾಷ್ಟ್ರ ರಾಜ್ಯ ಎಂದರೇನು? ರಾಷ್ಟ್ರೀಯತೆ ಎಂದರೇನು? ರಾಷ್ಟ್ರ ನಿರ್ಮಾಣ ಎಂದರೇನು? ಯಾವ ಒಪ್ಪಂದದಿಂದ ಮೂಡಿ ಬಂದಿತು? ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟ ವೆಸ್ಟ್ ಪಾಲಿಯ ಒಪ್ಪಂದಕ್ಕೆ ಯಾವಾಗ ಸಹಿ ಮಾಡಲ್ಪಟ್ಟಿತು? ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಏಕೆ ಕರೆಯಲಾಗಿದೆ? ಯಾವ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಎಂದು ಕರೆಯಲಾಗಿದೆ? ನೋಡಿ, ಅಡಚಣೆಯನ್ನು ತಿಳಿಸಿ, ಪರಿಹಾರ ತಿಳಿಸಿ. ಅಸಮಾನತೆ ಎಂದರೇನು? ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಕಾರಣ ಕೊಡಿ. ಲಿಂಗಾಧಾರಿತ ಅಸಮಾನತೆ ಎಂದರೇನು? ಕಾರಣ ಕೊಡಿ. ಅನಕ್ಷರತೆಯನ್ನು ವ್ಯಾಖ್ಯಾನಿಸಿ. ಅನಕ್ಷರತೆ ಎಂದರೇನು? ನೋಡಿ, ಶೇಕಡಾವಾರು ಸಾಕ್ಷರಸ್ಥರ ಸಂಖ್ಯೆ. ಅನಕ್ಷರತೆಗೆ ಒಂದು ಕಾರಣ ಕೊಡಿ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? ಯಾವ ಕಲಂ ಹೊಸದಾಗಿ ಸೇರಿಸಲ್ಪಟ್ಟಿತು? ನೋಡಿ, ಯಾವ ವಯೋಮಿಕ್ತ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರ್ತಾರೆ? RTEಯನ್ನು ವಿಸ್ತರಿಸಿ. ಕೋಮುವಾದ ಅಂದ್ರೇನು? ಕೋಮುವಾದಕ್ಕೆ ಕಾರಣ ಕೊಡಿ. ಟೆರರಿಸಂ ಮೂಲ ಪದ ಯಾವುದು? ಭಯೋತ್ಪಾದನೆ ಅಂದ್ರೇನು? ನೋಡಿ, ಕಾರಣ ಕೊಡಿ. ಸಂಘಟನೆಯನ್ನು ಹೆಸರಿಸಿ. ನೋಡಿ, ಇವನ್ನೆಲ್ಲ ವಿಸ್ತರಿಸಲಿಕ್ಕೆ ಕೇಳ್ತಾರೆ. ಭ್ರಷ್ಟಾಚಾರದ ರೂಪ, ನಿಷೇಧ ಕಾಯ್ದೆ. ನೋಡಿ, ಲೋಕಪಾಲರನ್ನು ಯಾರು ನೇಮಿಸ್ತಾರೆ? ಅಧಿಕಾರಾವಧಿ ಎಷ್ಟು? ಇವೆಲ್ಲ ಕೇಳ್ತಾರೆ. ನೋಡಿ, ಈಗ ಯಾರಿದ್ದಾರೆ ಅನ್ನೋದು ಹೇಳಬೇಕು ನೀವು. ಸ್ವಲ್ಪ ಇವು ಹಳೆಯ ವಿವಿಧ. ಈಗ ಯಾರಿದ್ದಾರೆ? ಪ್ರಸ್ತುತ ಲೋಕಾಯುಕ್ತರು, ಉಪಲೋಕಾಯುಕ್ತರು, ಅವನ್ನ ತಿಳ್ಕೋಬೇಕು. ಕೊಯಲಿಷನ್ ಮೂಲ ಪದ ಯಾವುದು? CMPಯನ್ನು ವಿಸ್ತರಿಸಿ. ಸಮ್ಮಿಶ್ರ ಸರ್ಕಾರ ಎಂದ್ರೇನು? ಅರ್ಥ ಏನು? ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿ, NDA, ಅಸ್ಮಿತೆ ರಾಜಕಾರಣದ ಜನಕ. ಯಾವ ಚಳವಳಿ ಮೂಲಕ ಅಸ್ಮಿತೆ ರಾಜಕಾರಣ ಶಾಸನಬದ್ಧವಾಯಿತು? LGBT. ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಸುಧಾರಕರು. ಪ್ರಾದೇಶಿಕ ಅಸ್ಮಿತೆಗಾಗಿ ನಡೆದ ಹೋರಾಟ. ಮತದಾರ ದಿನಾಂಕ, AASU. ನೋಡಿ, ಇವನ್ನೆಲ್ಲ ನೋಡ್ತಾ ಹೋಗಿ. ನೋಡಿ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಉದಾರೀಕರಣ ಎಂದರೇನು? ಲೆಸಸ್ ಫೇರ್ ಎಂದರೇನು? ಉದಾರೀಕರಣ ಯಾವಾಗ ಆರಂಭ ಆಯಿತು? ಖಾಸಗೀಕರಣ ಎಂದರೇನು? ಅದು ಯಾವಾಗ ಆರಂಭ ಆಯಿತು? IMF, ಜಾಗತೀಕರಣ, ಆಪ್ತಸ್ನೇಹಿ, ಬಂಡವಾಳಶಾಹಿ ಅಂದ್ರೇನು? ಪ್ರಜಾಸತ್ತಾತ್ಮಕ ಚಳವಳಿ ಅಂದ್ರೇನು? ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನು ಕರೆಯಲಾಗಿದೆ? ನೋಡಿ, ಇವೆಲ್ಲ ಭೂತಾನದ ಬಗ್ಗೆ, ಅಫ್ಘಾನಿಸ್ತಾನದ ಚುನಾವಣೆಗಳ ಬಗ್ಗೆ. ನೋಡಿ, ಇವನ್ನೆಲ್ಲ ನೋಡ್ತಾ ಹೋಗಿ. ಲಿಬಿಯಾದ ನಿರಂಕಾಶಾಧಿಕಾರಿನೇ ಹೆಸರಿಸಿರಿ. ಯಾರ ಅಧಿಕಾರಾವಧಿಯಲ್ಲಿ ಲಿಬಿಯಾದ ರಾಜಕೀಯ ಪಕ್ಷವನ್ನು ನಿಷೇಧಿಸಲಾಯಿತು? ನೋಡಿ, ಇವನ್ನೆಲ್ಲ ಬಹಳಷ್ಟು ಸಾರಿ ಕೇಳಿದ್ದಾರೆ. ಲಿಬಿಯಾದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಯಾವಾಗ ಆರಂಭ ಆಯಿತು? ಸಿರಿಯಾ ದೇಶವು ಫ್ರಾನ್ಸ್ನಿಂದ ಯಾವಾಗ ಮುಕ್ತಿ ಪಡೆಯಿತು? WTO ವಿಸ್ತರಿಸಿ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೇನು? ಸಂಬಂಧದ ಮೊದಲ ಪದವನ್ನು ಯಾರು ಬಳಸಿದರು? ಜನ್ ಬೋಡಿನ್ರವ್ರ ಕಥೆಯನ್ನು ಹೆಸರಿಸಿರಿ. ರಾಷ್ಟ್ರೀಯ ಶಕ್ತಿ ಎಂದರೇನು? ಶಕ್ತಿ ಬಣ ಎಂದರೇನು? ಶಕ್ತಿ ಸಮತೋಲನ ಅಂದ್ರೇನು? ವೆಸ್ಟ್ ಪಾಲಿಯ ಒಪ್ಪಂದ ಯಾವಾಗ ಆಯಿತು? ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂತು? ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟು? ಮೂಲ ತತ್ವವನ್ನು ತಿಳಿಸುವ ಯಾವ ವಿಧಿ ತಿಳಿಸುತ್ತದೆ? ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆಯ ಶಕ್ತಿಯುತ ಅಂಗ ಯಾವುದು? ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು ಎಷ್ಟು? ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಎಷ್ಟು ನ್ಯಾಯಾಧೀಶರಿರುತ್ತಾರೆ? ಪ್ರಧಾನ ಕಾರ್ಯದರ್ಶಿಯನ್ನು ಹೆಸರಿಸಿರಿ. ನೋಡಿ, ಏಕ ರಾಷ್ಟ್ರಾಧಿಪತ್ಯ ಅಂದ್ರೇನು? ದ್ವಿರಾಷ್ಟ್ರಾಧಿಪತ್ಯ ಅಂದ್ರೇನು? ಬಹುರಾಷ್ಟ್ರಾಧಿಪತ್ಯ, ಅಂತಾರಾಷ್ಟ್ರೀಯ ಸಂಘ, ಪ್ರಾದೇಶಿಕ ಸಂಘ. ನೋಡಿ, ASEAN ಸಂಘಟನೆ. ಇವನ್ನೆಲ್ಲ ಸಾರ್ಕ್ ಬಗ್ಗೆ. ನೋಡಿ, ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಗೊತ್ತಿರಬೇಕು ನಿಮಗೆ. ನೋಡಿ, ಬ್ರಿಕ್ಸ್ ರಾಷ್ಟ್ರಗಳ ಬಗ್ಗೆ. ನೋಡಿ, ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಯಾವ ವಿಧಿಯು ಭಾರತ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? ಪ್ರಸ್ತುತ ಅಲಿಪ್ ನೀತಿ ಸಂಘಟನೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರವಿವೆ? ವರ್ಣಭೇದ ನೀತಿ ಅಂದ್ರೇನು? CHOGMನ ಮುಖ್ಯಸ್ಥರು ಯಾರು? ಭಾರತ ಪ್ರಥಮ ಅಣು ಪರೀಕ್ಷೆ ಯಾವಾಗ ನಡೆಯಿತು? 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಏರ್ಪಡಿಸಿದರು. ಪಾಕಿಸ್ತಾನ ಯಾವಾಗ ಜನ್ಮತಾಯಿತು? ಬಾಂಗ್ಲಾದೇಶ ಯಾವಾಗ ಜನ್ಮತಾಯಿತು? ಬಂಗಬಂಧು ಅಂದ್ರೇನು? ಭಾರತ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ. ಭಾರತ ವಿದೇಶಾಂಗ ನೀತಿ ಯಾವುದಾದ್ರೂ 2 ಮೂಲಗಳನ್ನು ಬರೆಯಿರಿ. ಭಾರತೀಯ ನಾಯಕರನ್ನು ಹೆಸರಿಸಿರಿ. NAMನ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ. ಯಾವಾಗ ಮತ್ತು ಎಲ್ಲಿ ಪ್ರಥಮ ANM ಸಮ್ಮೇಳನ ನಡೆಯಿತು? NAM ಸಮ್ಮೇಳನ.
17ನೇ ನ್ಯಾಮ್ ಸಮ್ಮೇಳನ ಎಲ್ಲಿ ನಡೆಯಿತು? ಪಂಚಶೀಲದ ಯಾವುದಾದರೂ 2 ತತ್ವಗಳನ್ನು ಬರೆಯಿರಿ. ನೋಡಿ, ಇದರಲ್ಲಿ ಕೆಲವೊಂದು 2 ಅಂಕಗಳ ಪ್ರಶ್ನೆಗಳು ಬಂದಿವೆ. 2 ಅಣುಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು ಹೆಸರಿಸಿರಿ. ಮಿಲಿಟರಿ ಬಣ್ಣಗಳನ್ನು ಹೆಸರಿಸಿರಿ. NSCಗೆ ಸೇರಿದ 2 ರಾಷ್ಟ್ರಗಳನ್ನು ಹೆಸರಿಸಿರಿ. ನೋಡಿ, ಇದನ್ನು ನಾನು ಯಾಕೆ ತೊಗೊಂಡಿದ್ದೇನೆ ಅಂದರೆ, ಇಲ್ಲಿ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಇವು ನಿಮ್ಮ ಒಂದು ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಪದೇ ಪದೇ ಕೇಳಿದ್ದಾರೆ. ಪೆರಿಸ್ಟ್ರೋಯಿಕ್ ಪುನರ್ರಚನೆ, ಗ್ಲಾಸ್ನಾಸ್ಟ್ ಮುಕ್ತತೆ. ಒಂದೇ ಪ್ರಶ್ನೆ ಕೇಳುವಾಗ 1 ಅಂಕ ಕೇಳುವಾಗ ಒಂದೇ ಕೇಳ್ತಾರೆ, 2 ಅಂಕ ಕೇಳುವಾಗ 2 ಕೇಳ್ತಾರೆ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು? ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಶಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಬಾಂಗ್ಲಾದೇಶದ ವಿಮೋಚನೆಗೆ 2 ಕಾರಣ ತಿಳಿಸಿ. ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿ ಯಾರಾದರೂ ಇಬ್ಬರ ಹೆಸರನ್ನು ತಿಳಿಸಿ. ನೋಡಿ, ಇಷ್ಟು ನಿಮಗೆ 1 ಅಂಕದ ಪ್ರಶ್ನೆಗಳು. ಮತ್ತು ಇದೇ ರೀತಿ ನಿಮ್ಮ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಹಾಕ್ತೀನಿ. ಅವನ್ನು ಕೂಡ ನೋಡಿ ಮತ್ತೆ ಭೇಟಿಯಾಗೋಣ.